Hello students. So we'll solve from the another question paper problem from the some of the different concept. So this will be asked from the 2013 and 2019 question paper from the 15 marks question here. Okay. A transport company runs a tempo of 20 seat capacity between two towns, limit covering a distance of 20 kilometers. Okay. ಸೊ ಒಂದು ಟೆಂಪೋನ ಏನು ಮಾಡ್ತಾರೆ ಟೆಂಪೋ ಬಸ್ ಟ್ರಕ್ ಅಂತ ಇತ್ತಂದ್ರೆ ಏನಂತ ಹೇಳಿದ್ದೀನಿ, ಯಾವಾಗ ಅದು ಒಂದೇ ಇರ್ತದೆ. ಓಕೆ, ಸೊ ಒಂದು ಟೆಂಪೋನ ಏನು ಮಾಡ್ತಾ ಇದ್ದಾರೆ, ರನ್ ಮಾಡ್ತಿದ್ದಾರೆ. ಆ್ಯಂಡ್ ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಆ ಟೆಂಪೋದು 20 ಸೀಟ್ಸ್ ಇನ್ ದ ಬಿಟ್ವೀನ್ ಆಫ್ ಟೂ ಟೌನ್ಸ್, ಎರಡು ಟೌನ್ ನಡುವೆ 20 ಸೀಟ್ಸ್ ಕೆಪಾಸಿಟಿ ಇದೆ. ದೆನ್ ದ ಲಿಮಿಟ್ಸ್ ಕವರಿಂಗ್ ಡಿಸ್ಟೆನ್ಸ್ ಎಷ್ಟಿದ್ರೆ ಅವೆರಡು ಸಿಟಿ ನಡುವೆ 20 ಕಿಲೋಮೀಟರ್ಸ್. ಓಕೆ, ಇಟ್ ಮೇಕ್ಸ್ 2 ರೌಂಡ್ ಟ್ರಿಪ್ಸ್ ಇನ್ ದ ಮಾರ್ನಿಂಗ್ and also in the evening from the day of the month. So ಇಲ್ಲಿ ಏನು ಮಾಡ್ತಿದ್ದಾರೆ, ಇದು 2 ರೌಂಡ್ ಟ್ರಿಪ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಆಲ್ಸೋ ದ ಈವ್ನಿಂಗ್ ಫಾರ್ ಆಲ್ ದ ಡೇಸ್. 2 ರೌಂಡ್ ಟ್ರಿಪ್ಸ್ ಮಾಡ್ತಿದ್ದಾರೆ. ಎಸ್, 2 ರೌಂಡ್ ಟ್ರಿಪ್ಸ್ ಅಂದರೆ ಮಾರ್ನಿಂಗ್ 2 ಟ್ರಿಪ್ಪು, ಈವ್ನಿಂಗ್ 2 ಟ್ರಿಪ್ಪು. ಎಸ್, ಮಾರ್ನಿಂಗ್ ಆ್ಯಸ್ ವೆಲ್ ಆಸ್ ಈವ್ನಿಂಗ್ ಇಟ್ ಈಸ್ ಮೇಕ್ ಫ್ರಮ್ ದ 2 ರೌಂಡ್ ಟ್ರಿಪ್ಸ್ ಹಿಯರ್. ಓಕೆ, ಸೊ ಮಾರ್ನಿಂಗ್ ಕೂಡ 2 ಟ್ರಿಪ್ ಮಾಡ್ತದೆ ರೌಂಡ್ ಟ್ರಿಪ್ಪು, ಈವ್ನಿಂಗು 2 ರೌಂಡ್ ಟ್ರಿಪ್ ಮಾಡ್ತದೆ. ಆ್ಯಂಡ್ ಜನರಲಿ 80% ಸೀಟ್ಸ್ ಆರ್ ಆಕ್ಯುಪೈಡ್ ಇನ್ ದ ಮಾರ್ನಿಂಗ್ ಟ್ರಿಪ್ ಆ್ಯಂಡ್ ಫುಲ್ ಈಸ್ 100% ಫ್ರಮ್ ದ ಈವ್ನಿಂಗ್. ಸೊ ಮಾರ್ನಿಂಗ್ ಎಷ್ಟು ಆಕ್ಯುಪೈಡ್ ಆಗ್ತದೆ ಸೀಟು, ಎಷ್ಟು ಮಂದಿ ಬಸ್ ಫುಲ್ ಆಗ್ತದೆ, 80% ಅಷ್ಟೇ ಏನಾಗ್ತದೆ, ಫುಲ್ ಆಗ್ತದೆ. ಮಾರ್ನಿಂಗಲ್ಲಿ 80% ಆಗ್ತದೆ ಸಿಟ್ಟಿಂಗ್ ಕೆಪಾಸಿಟಿ. ಆ್ಯಕ್ಚುಲಿ ಕೆಪಾಸಿಟಿ ಎಷ್ಟು ಯುಟಿಲೈಸ್ ಆಗ್ತದೆ, 80% ಇನ್ ದ ಮಾರ್ನಿಂಗ್ ಸೆಷನ್. and the evening session is 100% seats are occupied. So 100% ಏನಾಗುತ್ತೆ, ಈವ್ನಿಂಗ್ ಏನಾಗುತ್ತೆ, ಬಸ್ಸು ಫುಲ್ ಆಗ್ತದೆ. ಓಕೆ, ಸೊ ದೀಸ್ ಇನ್ಫಾರ್ಮೇಷನ್ ದೇ ಆರ್ ಗಿವನ್. ಓಕೆ, then here you can see whatever the other informations also they are given here. So cost of tempo, so tempo cost is 1,80,000 and the depreciation is a 10%. Okay, then salary of cleaner is 1,500 per month. Then diesel consumption is 8 per kilometer. Then cost of diesel is 40 per liter. Then repairs is 4,800 per annum. Then permit charges is 2,400 per annum. Tax and insurance is 3,600. Then the oil gas is 40 per. ಸೊ ಆಯಿಲು ಮತ್ತು ಗ್ಯಾಸ್ ಏನಾಗ್ತದೆ ರೀ, 40 ರೂಪೀಸ್ ಖರ್ಚಾಗುತ್ತೆ. ಎಷ್ಟು, 100 ಕಿಲೋಮೀಟರ್ಸ್ಗೆ. ಎಸ್, then maintenance of tire and tubes, that is 1,800. okay, then salary of the driver should be 4,800 per month. Then salary of expenses should be 1,160 per month. Then here calculate cost per passenger kilometer. So again calculation ಮಾಡಕ್ಕೆ ಹೇಳಿದ್ದಾರೆ, cost per passenger kilometer for the month of November 2012. So only ನಾವು ಎತ್ತರದ ಕ್ಯಾಲ್ಕುಲೇಷನ್ ಮಾಡಬೇಕು, ಕಾಸ್ಟ್ ಆಫ್ ಪ್ಯಾಸೆಂಜರು ಓನ್ಲಿ ಫ್ರಮ್ ದ 1 month. ಸೊ ದ್ಯಾಟ್ ಶುಡ್ ಬಿ ನವೆಂಬರ್ ಓನ್ಲಿ. ಓಕೆ, ಸೊ ನವೆಂಬರ್ದು ಅಷ್ಟೇ ಏನು ಮಾಡ್ಬೇಕು ರೀ, ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಆ್ಯಂಡ್ ಆಲ್ಸೋ ಫಿಕ್ಸ್ ಅಪ್ ಫೇರ್ ಫಾರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೌನ್ಸ್ ಇಲ್ಡಿಂಗ್ ಅ ಪ್ರಾಫಿಟ್ ಆಫ್ 25% ಆನ್ ಫೇರ್. ಸೊ ಇಲ್ಲಿ ಏನು ಫಿಕ್ಸಪ್ ಮಾಡಂತ ಹೇಳಿದಾರೆ, ಫೇರ್ ಚಾರ್ಜಸ್ ಅಂದರೆ ಎಷ್ಟು ಟಿಕೆಟ್ ನೀವು ತೆಗಿಬೇಕು. ಸೊ ಫೇರ್ ಚಾರ್ಜಸ್ ಅಂದರೆ ಎಷ್ಟು, ಒಂದು ಮನುಷ್ಯಂಗೆ ಎಷ್ಟು ಚಾರ್ಜ್ ಹಚ್ಚಬೇಕು ಫ್ರಮ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 cities, 2 cities ನಡುವೆ ಅಲ್ಲಿಂದ ಹೋಗಿ ಬರೋದಕ್ಕೆ ಎಷ್ಟು ಚಾರ್ಜ್ ತೊಗೋಬೇಕು. ಸೊ ಆ ಚಾರ್ಜ್ ಮೇಲೆ 25% ಪ್ರಾಫಿಟ್ ಏನಿರಬೇಕು, ಆ ಫೇರ್ ಮೇಲೆ 25% ಪ್ರಾಫಿಟ್ ತೊಗೊಂಡು ನೀವು ಅವರಿಗೆ ಒಂದು ಪ್ಯಾಸೆಂಜರ್ಗೆ ಎಷ್ಟು ಚಾರ್ಜ್ ಮಾಡಬೇಕು ಅದನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಹಿಯರ್ 2 cases ಆರ್ ದರ್. First is calculate from the cost per passenger kilometer and one more is calculation for a fare rate when it is 25% from the yielding ಅಂದರೆ ಪ್ರಾಫಿಟ್ 25% ನೀವು ತೊಗೊಳ್ದಿತ್ತಂದರೆ ಒಂದು ಪ್ಯಾಸೆಂಜರ್ ಮೇಲೆ ಎಷ್ಟು ಫೇರ್ ಚಾರ್ಜಸನ್ನು ಹಾಕ್ತೀರಿ ಅದನ್ನು ಫಿಕ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ವಿ ವಿಲ್ ಸಾಲ್ವ್ ಫ್ರಮ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಓಕೆ, ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ನಾವು ಬರೀ ಒಂದು ತಿಂಗಳು ತೆಗಿಬೇಕು ರೀ. ಸೊ ಇನ್ ದ ಮಂತ್ ಆಫ್ ನವೆಂಬರ್, only November you should have to consider, other thing you don't have to be consider here. So here in the cost per passenger kilometer, how to calculate here, from the formula should be total operating cost divided by total passenger kilometer. Okay, so this is a formula here. Yes, so first we will solve from the total operating cost. ಓಕೆ, ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಸಾಲ್ವ್ ಮಾಡೋಣ, ಆಮೇಲೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ವಿ ವಿಲ್ ಸಾಲ್ವ್ ಆಫ್ಟರ್ವರ್ಡ್ಸ್. ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್
ಬೇಕಂದ್ರೆ ನಮಗೇನು ಬೇಕು, ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಓನ್ಲಿ ಫ್ರಮ್ ದ ಮಂತ್ ಆಫ್ ನವೆಂಬರ್. ಸೊ ನವೆಂಬರ್ದಷ್ಟೇ ಬೇಕು ಆಪ್ರೇಟಿಂಗ್ ಕಾಸ್ಟ್. ಸೊ ಇನ್ ದ್ಯಾಟ್ ದೇರ್ ಆರ್ ದ 3 heads are there: fixed cost, maintenance cost and running charges. So these are the 3 concepts. Okay, so in the whatever informations they are given, we will take from the these statements. Okay, so next we have to come for here from the this 20 seats and 20 kilometers, everything should be applied from the passenger kilometer ಮಾಡಬೇಕಾದ್ರೆ ಇದೇನಾಗುತ್ತೆ, ಹೆಲ್ಪ್ ಆಗ್ತದೆ. ಸೊ left on here, and whatever given in the problem for the other information, that is you can take on here. Yes, so first is what, that is cost of tempo, that is 1,80,000. yes, tempo cost 1,80,000 ಇದೆ. ಸೊ ಡೆಪ್ರಿಸಿಯೇಷನ್ ಶುಡ್ ಬಿ 10%. ಸೊ ಡೆಪ್ರಿಸಿಯೇಷನ್ 10% ಇದೆ ಅಂದಮೇಲೆ ಟೆಂಪೋ ಮೇಲೆ 10% ಏನಾಗುತ್ತೆ, ಡೆಪ್ರಿಸಿಯೇಷನ್ ಆಗುತ್ತೆ. ಸೊ ಡೆಪ್ರಿಸಿಯೇಷನ್ 10% ಅಂದರೆ ಯು ಶುಡ್ ಹ್ಯಾವ್ ಟು ಬಿ ಅಲೋಕೇಟೆಡ್. ಡೆಪ್ರಿಸಿಯೇಷನ್ ಎಲ್ಲ ಆಗ್ತದೆ ರೀ, ಡೆಪ್ರಿಸಿಯೇಷನ್ ಯಾವಾಗೂ ಏನು ಬರ್ತದೆ ರೀ, 10% ಕೊಡು ಅಂತ ಹೇಳಿದಾರೆ. ಸೊ ಡೆಪ್ರಿಸಿಯೇಷನ್ ಯಾವಾಗೂ ಏನಾಗ್ತದೆ ನಿಮ್ಮದು, ದಟ್ ಈಸ್ ಅ ಫಿಕ್ಸ್ಡ್ ಕಾಸ್ಟ್. ಸೊ ಡೆಪ್ರಿಸಿಯೇಷನ್ ಯಾವಾಗ ಏನಾಗುತ್ತೆ, ಫಿಕ್ಸ್ ಆಗಿ ಅಕಾರ್ಡಿಂಗ್ ಆಗುತ್ತೆ. ಸೊ ದಟ್ ಈಸ್ ಡೆಪ್ರಿಸಿಯೇಷನ್. ಓಕೆ, ಸೊ ಡೆಪ್ರಿಸಿಯೇಷನ್ ಯಾವಾಗೂ ಎದ್ರ ಮೇಲೆ ತೆಗಿತೀವಿ ಅಂದರೆ, ಟೋಟಲ್ ಕಾಸ್ಟ್ ಎಷ್ಟೈತೆ ರೀ ಟೆಂಪೋದು, 1,80,000. ಎಸ್, ಸೊ ಇಂಟು ವಾಟ್ ಈಸ್ ದ ರೇಟ್, 10%. ಸೊ 10% ಆದರೆ ನಮಗೆ ಡೆಪ್ರಿಸಿಯೇಷನ್ ಎಷ್ಟು ಬೇಕು, ಓನ್ಲಿ 1 month. So depreciation you should have to allocate it from the only 1 month, because operating cost sheet we are prepared from the November. So November only means the depreciation should be applied from the only 1 month. So 1,80,000. So 10% depreciation should be 1 year ಇರ್ತದೆ. ಸೊ 10% ಡೆಪ್ರಿಸಿಯೇಷನ್ ತೆಗೆದ್ರೆ ನಮಗೆ ಡೆಪ್ರಿಸಿಯೇಷನ್ ಎಷ್ಟು ಬೇಕು, ಓನ್ಲಿ 1 month ಬೇಕು. ಯಾಕಂದರೆ ನಾವು ಟೆಂಪೋದು ಓನ್ಲಿ 1 month ಮಾತ್ರ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡತ್ತೀವಿ. ಎಸ್, ಸೊ 1 month ಡೆಪ್ರಿಸಿಯೇಷನ್ ಎಷ್ಟಾಗ್ತದೆ ರೀ, ಸೊ ಇಟ್ ವಿಲ್ ಬಿ 1,500. yes, so that is the first one. Only depreciation you have to calculate from the 1 month, because cost sheet we are preparing from the November month only, not from the whole year. So 1,80,000, 10% depreciation. So from the 12 months, in the 1 month you should have to consider. So next one is, what is salary of cleaner. yes, so salary ನಾ ಹೇಳಿದ್ದೀನಿ, ಸ್ಯಾಲ್ರಿ ಅಂತಂದರೆ ಫಿಕ್ಸ್ಡ್ ಚಾರ್ಜಸ್ ಆಗುತ್ತೆ. ವೇಜಸ್ ಅಂತ ಬಂದಾಗ ಅದು ಏನಾಗುತ್ತೆ, ರನ್ನಿಂಗ್ ಚಾರ್ಜಸ್. ಸೊ ಸ್ಯಾಲ್ರಿ ಆಫ್ ಕ್ಲೀನರ್, ಸೊ ದಟ್ ಈಸ್ 1,500 ಪರ್ ಮಂತ್. ಸೊ 1 ಮಂತಿಗೆ 1,500 ಇದೆ. ಎಸ್, ಸೊ ನಾವು ಕೂಡ ಇಲ್ಲಿ ನವೆಂಬರ್ ಅಂದರೆ ಓನ್ಲಿ 1 ಮಂತ್ ಅಷ್ಟೇ ತೊಗೋಬೇಕು. ಎಸ್, ಸೊ ದಟ್ ಈಸ್ ಸ್ಯಾಲರಿ ಆಫ್ ಕ್ಲೀನರ್. ಸೊ ದಟ್ ಈಸ್ 1,500. ಎಸ್, 1 ಮಂತ್ ಅದಂದರೆ 1 ಮಂತದ್ದು ಕೊಟ್ಟರೆ 1 ಮಂತದ್ದು ಅಷ್ಟೇ ತೊಗೋರಿ. ಸೊ ಸಪೋಸ್ ಪರ್ ಅನ್ನಮ್ ಕೊಟ್ಟರೆ ಅದನ್ನು 1 ಮಂತಿಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಎಸ್, ಸೊ ನೆಕ್ಸ್ಟ್ ಈಸ್ ಡೀಸೆಲ್ ಕನ್ಸಂಪ್ಷನ್. ಸೊ ಡೀಸೆಲ್ ಕನ್ಸಂಪ್ಷನ್, ಟೋಟಲ್ ಕನ್ಸಂಪ್ಷನ್ ಡೀಸೆಲ್ ಟೆಂಪೋ ಟೋಟಲ್ ಎಷ್ಟು ಡೀಸೆಲ್ ಯೂಸ್ ಮಾಡ್ತದೆ ರೀ, 8 ಕಿಲೋಮೀಟ್ರ್ ಪರ್ ಲೀಟರ್. ಸೊ 8 ಕಿಲೋಮೀಟ್ರಿಗೆ 1 ಲೀಟ್ರು. ಸೊ ಕಾಸ್ಟ್ ಆಫ್ ಡೀಸೆಲ್ 1 ಲೀಟ್ರ್ ಕಾಸ್ಟ್ ಏನಾಗುತ್ತೆ, 40 rupees. ಕರೆಕ್ಟ್. ಸೊ ಡೀಸೆಲ್ ಇಟ್ ವಿಲ್ ಬಿ ಕಮ್ ಫ್ರಮ್ ದ ರನ್ನಿಂಗ್ ಚಾರ್ಜಸ್. ಸೊ ಡೀಸೆಲ್ ಏನಾಗ್ತದೆ ರೀ, ರನ್ನಿಂಗ್ ಚಾರ್ಜಸ್. ಎಸ್, ಸೊ ಡೀಸೆಲ್ ಹೆಂಗೆ ಬರ್ತದೆ ರೀ, ಸೊ ಎಸ್, ಸೊ ಡೀಸೆಲ್ ಏನೈತ್ರಿ, ಕನ್ಸಂಪ್ಷನ್ ಎಷ್ಟಿದೆ, 8 ಕಿಲೋಮೀಟ್ರ್ ಪರ್ ಲೀಟರ್. ಅಂದರೆ 1 ಲೀಟ್ರ್ ಹಾಕಿದ್ರೆ 8 ಕಿಲೋಮೀಟ್ರ್ ಓಡ್ತದೆ. ಹಾಗಾದರೆ 1 ಲೀಟ್ರದ್ದು ಚಾರ್ಜ್ ಎಷ್ಟೈತೆ ರೀ, 40 rupees. ಕರೆಕ್ಟಾ. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಸೊ 1 ಲೀಟ್ರ್ ಚಾರ್ಜ್ ಎಷ್ಟಿದೆ ರೀ, 40 rupees. ಸೊ 1 ಲೀಟ್ರ್ ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಇರುತ್ತೆ, 8 ಕಿಲೋಮೀಟರ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ವೆರಿ ಸಿಂಪಲ್ ಇಟ್ ಈಸ್. ಡೀಸೆಲ್ ಕನ್ಸಂಪ್ಷನ್, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಮಾಡಿದ್ದೀವಿ, 8 ಕಿಲೋಮೀಟ್ರಿಗೆ 1 ಲೀಟ್ರು. ಸೊ 8 ಕಿಲೋಮೀಟ್ರ್ ಪರ್ ಲೀಟ್ರ್. 1 ಲೀಟ್ರ್ ಹಾಕಿದ್ರೆ 8 ಕಿಲೋಮೀಟ್ರ್ ಓಡ್ತದೆ. ಸೊ ದಟ್ ಈಸ್ ಕನ್ಸಂಪ್ಷನ್. ಹಾಗಾದರೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ ವ್ಯಾಲ್ಯೂ ಎಷ್ಟೈತೆ ರೀ, 40 rupees. ಎಸ್, ಸೊ ಹಾಗಾದರೆ 40 rupees ಡೀಸೆಲ್ 1 ಲೀಟ್ರಿಗೆ 40 rupees ಆಯ್ತಂದರೆ ಅದು 8 ಕಿಲೋಮೀಟ್ರ್ ಇರುತ್ತೆ. ಹಾಗಾದರೆ ಟೋಟಲ್ ಕಾಸ್ಟ್ ಹೆಂಗೆ ತೆಗಿಬೇಕು ರೀ, ಟೋಟಲ್ ಕಿಲೋಮೀಟ್ರ್. ಸೊ ಟೋಟಲ್ಲು ಬಸ್ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅದ್ರ ಮೇಲೆ ಏನು ಮಾಡಬೇಕು, ಕ್ಯಾಲ್ಕುಲೇಷನನ್ನು ಮಾಡಬೇಕು. ಸೊ ಟೋಟಲ್ ಕಿಲೋಮೀಟರ್ಸ್ ಬೇಕಂದರೆ ನಾವೇನು ತೊಗೋಬೇಕು, ಟೋಟಲ್ಸ್ ಕಿಲೋಮೀಟ್ರನ್ನು ತೊಗೋಬೇಕು. ಸೊ ಬಸ್ಸು ಟೋಟಲ್ ಕಿಲೋಮೀಟ್ರ್ ಎಷ್ಟು ಓಡುತ್ತೆ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಡೀಸೆಲನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ವೆರಿ ಸಿಂಪಲ್. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು. ಸೊ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ ರೇಟು 40 ರೂಪಾಯಿ ಇದೆ. ಸೊ 40 ರೂಪಾಯಿ ಪೆಟ್ರೋಲ್ ಹಾಕ್ತಂದ್ರೆ 8 ಕಿಲೋಮೀಟ್ರ್ ಓಡ್ತದೆ. ಎಸ್, ಸೊ ಹಾಗಾದರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡಿದೆ
ಅದರದ್ದು ಕಾಸ್ಟ್ ಎಷ್ಟು ಆಗ್ತದೆ. ಸೊ ದಟ್ ಈಸ್ ಸೊ ಟೋಟಲ್ ಕಿಲೋಮೀಟ್ರ್ ಬೇಕಂದರೆ ನಮ್ಮದು ಬಸ್ಸು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಓಡಿದ್ರಿ, ಮಾರ್ನಿಂಗ್ ಈವ್ನಿಂಗ್ 2 times. So bus is run here. So in the problem they are mentioned here from the 2 round trips in the morning and also from the evening. So ಹಾಗಾದರೆ ಬಸ್ ಏನಾಗಿದ್ರಿ ಮಾರ್ನಿಂಗು ಹೋಗಿದೆ ಈವ್ನಿಂಗು ಹೋಗಿದೆ. ಹಾಗಾದರೆ ಕಿಲೋಮೀಟ್ರ್ ನಾವು ಮಾರ್ನಿಂಗ್ದು ತೆಗಿಬೇಕು, ಈವ್ನಿಂಗ್ದು ತೆಗಿಬೇಕು. ಮಾರ್ನಿಂಗು ಮತ್ತು ಈವ್ನಿಂಗ್ ಎರಡೂ ಥರದ್ದು ತೆಗೆದು ಪ್ಲಸ್ ಮಾಡಿದ್ರೆ ನಮಗೆ ಟೋಟಲ್ ಕಿಲೋಮೀಟ್ರ್ ಬಸ್ ಎಷ್ಟು ಒಂದು ತಿಂಗಳು ಓಡಿದೆ ಅನ್ನೋದು ಗೊತ್ತಾಗ್ತದೆ. ಎಸ್, ಸೊ ನಂಬರ್ ಆಫ್ ಬಸ್ಸಸ್ ಈಸ್ 1 bus. ಓಕೆ, ಸೊ ಟ್ರಿಪ್ಸ್ ಅಂದರೆ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ರೀ, 2 round trips ಇನ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಏನಾಗಿದೆ 2 ರೌಂಡ್ ಟ್ರಿಪ್. 1 ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಪು. ಹಾಗಾದರೆ 2 ರೌಂಡ್ ಟ್ರಿಪ್ ಅಂದರೆ ದರ್ ಈಸ್ 4 trips ಇಂಟು ಡೇಸ್. ಸೊ ಹೌ ಮೆನಿ ಡೇಸ್? ನವೆಂಬರ್ ಅಂದರೆ ಎಷ್ಟು ಡೇಸ್ ಬರ್ತಾವೆ ರೀ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನವೆಂಬರ್ ಮಂತ್. ಸೊ ನವೆಂಬರ್ ಮಂತ್ ಅಂದರೆ ಎಷ್ಟು ಡೇಸ್ ಬಂದು ರೀ? ಹೌ ಮೆನಿ ಡೇಸ್? 30 days. ಓಕೆ, ಆ್ಯಂಡ್ ಡಿಸ್ಟೆನ್ಸ್. ಸೊ ಎರಡು ಥರ ನಡುವೆ ಡಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ 20 kilometers. ಓಕೆ, ಸೊ ದಟ್ ಈಸ್ 20 kilometers. ಹಾಗಾದರೆ ಮಾರ್ನಿಂಗ್ ಎಷ್ಟು ಐತ್ರಿ 2400 kilometer ಮಾರ್ನಿಂಗ್ ಆಯ್ತು. ಇನ್ ದ ಸೇಮ್ ಈವ್ನಿಂಗ್ ಆಲ್ಸೋ, ಈವ್ನಿಂಗ್ ಕೂಡ 2 ರೌಂಡ್ ಟ್ರಿಪ್ ಹೋಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ 4 trips. ಸೊ ಇದು ಕೂಡ 1 month ಎಲ್ಲ ನವೆಂಬರ್, ಆಮೇಲೆ 20 kilometers ಸೇಮ್, ಮಾರ್ನಿಂಗು 20 ಈವ್ನಿಂಗು 20. ಸೊ 2400. ಸೊ ಟೋಟಲ್ ಎಷ್ಟಾಯ್ತು ಇದು 4800 kilometer ಪರ್ ಮಂತ್. ಸೊ 1 ಮಂತಿಗೆ ಎಷ್ಟು ಹೊಡಿತ್ರಿ ಬಸ್ಸು ಟೆಂಪೋ 4800. ಸೊ ಇಲ್ಲಿ 40 ರೂಪಾಯಿ 1 ಡೀಸೆಲ್ಗೆ 40 ರೂಪಾಯಿ ಕಾಸ್ಟ್ ಇದೆ. 40 ರೂಪಾಯಿ ಹಾಕಿದ್ರೆ 8 ಕಿಲೋಮೀಟ್ರ್ ಓಡ್ತದೆ. ಹಾಗಾದರೆ 4800 ಕಿಲೋಮೀಟ್ರದ್ದು ಎಷ್ಟಾಗತ್ತೆ? ಸೊ ದಿಸ್ ಈಸ್ ಯುವರ್ ಕ್ಯಾಲ್ಕುಲೇಷನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ 40 ರೂಪಾಯಿಗೆ ಪೆಟ್ರೋಲ್ 1 ಲೀಟ್ರಿಗೆ 40 ರೂಪಾಯಿ ಇದೆ. ಸೊ 40 ರೂಪಾಯಿ ಹಾಕಿದಾಗ 8 ಕಿಲೋಮೀಟ್ರ್ ಓಡ್ತದೆ. ಹಾಗಾದರೆ 4800 ಕಿಲೋಮೀಟ್ರ್ ಓಡಿದಾಗ ಇದ್ರದ್ದು ಕಾಸ್ಟ್ ಎಷ್ಟಾಗ್ತದೆ ರೀ? ಸೊ ದಟ್ ಈಸ್ 24,000. ಎಸ್, 1 ಲೀಟ್ರಿಗೆ 40 ರೂಪಾಯಿ ಆಯ್ತಂದರೆ 4800 1 ಲೀಟ್ರಿಗೆ 40,000 ರೂಪಾಯಿ, 40 ರೂಪಾಯಿ 8 ಕಿಲೋಮೀಟ್ರ್ ಓಡ್ತದೆ. ಸೊ ಹಾಗಾದರೆ 4800 ಕಿಲೋಮೀಟ್ರದ್ದು ಎಷ್ಟಾಯ್ತು ರೀ? 24,000 rupees from the diesel charges. Okay, then next is repairs. So repairs ಏನಿದೆ ರೀ 4800 per annum. So 1 year ಇದೆ repairs. It will be come from the maintenance. 1 ವರ್ಷಕ್ಕೆ ಎಷ್ಟಿದೆ ರಿಪೇರು? ರಿಪೇರ್ಸ್ ಈಸ್ 4800. 1 month 1 year per annum ಅಂದರೆ 1 yearಗೆ 4800 ಇದೆ. ಸೊ ಡಿವೈಡೆಡ್ ಬೈ 12. ಸೊ ಡಿವೈಡೆಡ್ ಬೈ 12 ಯಾಕೆ ಮಾಡಬೇಕಂದ್ರೆ ಇದನ್ನು ಡಿವೈಡೆಡ್ ಬೈ 12 ಮಾಡಿದಾಗ ನಮಗೇನು ಸಿಗ್ತದೆ ರೀ? 1 ಮಂತ್ ಸಿಗ್ತದೆ. ಯಾಕಂದರೆ ನಮಗೆ ನವೆಂಬರ್ದು ಮಾತ್ರ ಬೇಕು. ಸೊ 4800 ಡಿವೈಡೆಡ್ ಬೈ 12. ಸೊ ಡಿವೈಡೆಡ್ ಬೈ 12 ಮಾಡಿದಾಗ 1 ಮಂತ್ ಸಿಗ್ತದೆ. ಅಥವಾ ಇದಕ್ಕೆ ಏನು ಮಾಡ್ಬೋದು 4000 ಆರ್ ನೀವು ಹೆಂಗೂ ಮಾಡ್ಬೋದು 4800 ಇಂಟು 1 ಡಿವೈಡೆಡ್ ಬೈ 12 ಅಂದರೆ 1 ಮಂತದನ್ನು ನೀವೇನು ಮಾಡ್ಬೋದು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಸೊ ಹಿಂಗೂ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಯಾಕಂದರೆ ನಮಗೆ ಆಪ್ರೇಟಿಂಗ್ ಕಾಸ್ಟಿಂಗ್ ಓನ್ಲಿ ಫ್ರಮ್ ದ 1 ಮಂತದಷ್ಟೇ ಬೇಕು. ಸೊ ಇದು 4800 ಪರ್ ಅನ್ನಮ್ದಿದೆ. ಸೊ ಪರ್ ಅನ್ನಮ್ ಇದ್ದಾಗ ಏನು ಮಾಡಿರಿ 1 ಮಂತಿಗೆ ಕನ್ವರ್ಟ್ ಮಾಡಿರಿ. ಡೆಪ್ರಿಸಿಯೇಷನ್ ಕೊಟ್ಟರು 1 ಮಂತಿಗೆ ತೊಗೋರಿ. ಪರ್ ಮಂತದ್ದು ಯಾವುದಾದ್ರೂ ಪ್ರಾಬ್ಲಮ್ದಲ್ಲಿ ಕೊಟ್ಟಿದೆ ಅಂದರೆ ಅದನ್ನು ಡೈರೆಕ್ಟಾಗಿ ತೊಗೊಂಡ್ಬಿಡ್ರಿ. ಸೊ ಇಟ್ ವಿಲ್ ಬಿ ಕಮಿಂಗ್ ಫಾರ್ ಹೌ ಮಚ್? ಸೊ ದಟ್ ಈಸ್ 400. ಸೊ 1 ತಿಂಗಳಿಗೆ ಎಷ್ಟಾದ್ರಿದ್ದು 400 ಏನಾಯಿತು ರಿಪೇರಿ ಚಾರ್ಜಸ್. ಸೊ ನೆಕ್ಸ್ಟ್ ಏನೈತಿ ರೀ ಪರ್ಮಿಟ್ ಫೀಸ್. ಸೊ ಪರ್ಮಿಟ್ ಫೀಸ್ ಮೀನ್ಸ್ ದೀಸ್ ವಿಲ್ ಬಿ ಫಿಕ್ಸ್ಡ್. ಓಕೆ, ಇವೇನಿರ್ತಾವೆ ರೀ ಫಿಕ್ಸ್ ಇರ್ತವೆ. ಪರ್ಮಿಟ್ ಅಂದರೆ ಏನಾದರೂ ಪರ್ಮಿಷನ್ ಫೀಸ್ ಇರ್ಬೋದು ಅಥವಾ ಟೋಲ್ ನಾಕಾ ಫೀಸ್ ಇರ್ಬೋದು, ಅವು ಪರ್ಮಿಟ್ ಫೀಸ್. ಸೊ ಪರ್ಮಿಟ್ ಫೀಸ್ ಈಸ್ 2400 ಪರ್ ಮಂತ್. ಸೊ 1 ಇಯರಿಗೆ ಎಷ್ಟೈತೆ ರೀ 2400 1 ಇಯರಿಗಿದೆ. ಎಸ್, ಇದನ್ನು 1 ತಿಂಗಳಿಗೆ ಮಾಡ್ಕೋಬೇಕು. ಯಾಕಂದರೆ ನಮಗೆ 1 ತಿಂಗಳದ್ದು ಮಾತ್ರ ಬೇಕು. ಸೊ 4000 ದಟ್ ಈಸ್ 4200 1 ಮಂತ್ 1 ಇಯರ್ದಿದೆ. ಸೊ ನಮಗೆ 1 ತಿಂಗಳದ್ದು ಬೇಕಂದರೆ 1 ಡಿವೈಡೆಡ್ ಬೈ 12. ಸೊ 1 ಡಿವೈಡೆಡ್ ಬೈ 12 ಮಾಡಿದಾಗ ಎಷ್ಟು ಬರ್ತದೆ ರೀ? ಇಟ್ ವಿಲ್ ಬಿ 1 ತಿಂಗಳದ್ದು ಎಷ್ಟಾಗುತ್ತೆ 200 rupees. ಓಕೆ, ಸೊ ನೆಕ್ಸ್ಟ್ ಈಸ್ ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ 3600 ಪರ್ ಅನ್ನಮ್. ಸೊ ಟ್ಯಾಕ್ಸು ಇನ್ಶೂರೆನ್ಸ್ ಇವು ಕೂಡ ಏನಾಗುತ್ತೆ ಫಿಕ್ಸ್ಡ್. ಸೊ ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಶುಡ್ ಬಿ 3600
ಪರ್ ಅನ್ನಮ್ ಇದೆ. ಸೊ ಇದನ್ನೇನು ಮಾಡಬೇಕು, 1 ತಿಂಗಳಿಗೆ ಕನ್ವರ್ಟ್ ಮಾಡಬೇಕು. ಸೊ 3600 1 ತಿಂಗಳಿಗೆ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ 300 ಫಾರ್ ದ ಮಂತ್. ಸೊ 1 ಮಂತಿಗೆ ಎಷ್ಟಾಯಿತು, 300 ರುಪೀಸ್ ಆಯಿತು. ಯಾಕಂದರೆ 3600, ಯಾಕಂದರೆ ಪರ್ಮಿಟ್ ಫೀಸು, ಇನ್ಸೂರೆನ್ಸು, ಟ್ಯಾಕ್ಸ್ ಇವೆಲ್ಲ 1 ಇಯರ್ಗೆ ಇರ್ತದೆ, ಡೆಪ್ರಿಸಿಯೇಷನ್ ಕೂಡ 1 ಇಯರ್ದೇ ಇರ್ತದೆ. ಸೊ ಅವನೇನು ಮಾಡಬೇಕು, 1 ಮಂತಿಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಸಪೋಸ್ ಪರ್ಮಿಟ್ ಫೀಸ್ ಪರ್ ಮಂತ್ ಅಂತ ಕೊಟ್ಟರೆ ಅದನ್ನು ಡೈರೆಕ್ಟಾಗಿ ತೊಗೊರಿ, ಪರ್ ಮಂತ್ ಇತ್ತಂದರೆ ಡೈರೆಕ್ಟಾಗಿ ತೊಗೊರಿ, 1 ತಿಂಗಳದೇ ಕೊಟ್ಟಿರ್ತಾರೆ. ಸಪೋಸ್ 1 ವರ್ಷದ ಏನಾದರೂ ಕೊಟ್ಟಿದ್ರಂದರೆ ಯು ಡೂ ಒನ್ ಥಿಂಗ್, ಯು ಕ್ಯಾನ್ ಕನ್ವರ್ಟ್ ದಟ್ ಈಸ್ ಆ್ಯಸ್ ಎ 1 ಮಂತ್. ಸೊ ಅದನ್ನೇನು ಮಾಡಬೇಕು, 1 ಮಂತಿಗೆ ತೆಗಿಬೇಕು. ಯಾಕಂದರೆ ನಾವು ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಎತ್ತರ ಮಾಡಿ ಸಾಲ್ವ್ ಮಾಡತ್ತೀವಿ ರೀ, ನವೆಂಬರ್ ಸಾಲ್ವ್ ಮಾಡತ್ತೀವಿ. ಎಸ್. ಸೊ ನೆಕ್ಸ್ಟ್ ಈಸ್ ಆಯಿಲ್, ಗ್ಯಾಸ್ ಎಕ್ಸೆಟ್ರಾ. ಸೊ ಆಯಿಲ್, ಗ್ಯಾಸ್ ಎಲ್ಲಿ ಬರ್ತದೆ ರೀ, ಆಯಿಲ್ ಆ್ಯಂಡ್ ಗ್ಯಾಸ್ ಇಟ್ ವಿಲ್ ಬಿ ರನ್ನಿಂಗ್ ಚಾರ್ಜಸ್. ಸೊ ಆಯಿಲ್, ಗ್ಯಾಸ್ ಎಕ್ಸೆಟ್ರಾ, ಆಯಿಲ್ ಏನು ಕೊಟ್ಟಿದ್ರೆ, ಆಯಿಲ್, ಗ್ಯಾಸ್ ಎಕ್ಸೆಟ್ರಾ ಏನಿದೆ, ₹40 per 100 ಕಿಲೋಮೀಟ್ರ್. ಸೊ ಇಲ್ಲೇನಿದೆ ₹40 per 100 ಕಿಲೋಮೀಟರ್. ಸೊ ಆಯಿಲು ಮತ್ತು ಗ್ಯಾಸು, ಆಯಿಲ್ ಮತ್ತು ಗ್ಯಾಸನ್ನು ಏನು ಮಾಡ್ತೀವಿ, 100 ಕಿಲೋಮೀಟ್ರಿಗೆ ಏನು ಮಾಡ್ತೀವಿ, ₹40 ಖರ್ಚು ಮಾಡ್ತೀವಿ. ಹಾಗಾದರೆ 4800 ಕಿಲೋಮೀಟ್ರ್ ಬಸ್ ಓಡಿದೆ. ಯಾಕಂತಂದರೆ ಬಸ್ ಎಷ್ಟು ಓಡಿರ್ತದೆ ಅದ್ರ ಮೇಲೆ ಆಯಿಲು, ಗ್ಯಾಸು, ಡೀಸೆಲ್ ಏನಾಗುತ್ತೆ, ಡಿಪೆಂಡಿಂಗ್ ಇರ್ತದೆ. ಸೊ ಟೋಟಲ್ ಕಿಲೋಮೀಟ್ರ್ ಮೇಲೆ ಬಸ್ಸು ಎಷ್ಟು, ಅದು ಬಸ್ಸು ಅಥವಾ ಟ್ಯಾಂಪು ಎಷ್ಟು ಕಿಲೋಮೀಟ್ರ್ ಓಡಿರ್ತದೆ, ಸೊ ಅದ್ರ ಮೇಲೆ ಆಯಿಲು, ಗ್ಯಾಸು ಮತ್ತು ಡೀಸೆಲನ್ನು ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲಿ ಆಯಿಲ್ ಏನಾಗಿತ್ತು ರೀ, ಆಯಿಲು ಮತ್ತು ಗ್ಯಾಸು ₹40 ಖರ್ಚು ಮಾಡಿದ್ದೀವಿ. ಅದಕ್ಕೆ ಪರ್ 100 ಕಿಲೋಮೀಟ್ರ್, 100 ಕಿಲೋಮೀಟ್ರಿಗೆ ₹40 ಆಯಿಲು ಮತ್ತು ಗ್ಯಾಸ್ ಹಾಕಿದ್ದೀವಿ. ಹಾಗಾದರೆ 4800 ಕಿಲೋಮೀಟ್ರದ್ದು ಕಾಸ್ಟ್ ಎಷ್ಟಾಗ್ತದೆ. ಸೊ 100 ಕಿಲೋಮೀಟ್ರದ್ದು ₹40 ಖರ್ಚಾಗಿದೆ ಅಂದಮೇಲೆ 4800 ಕಿಲೋಮೀಟ್ರದ್ದು. ಸೊ ಟೋಟಲ್ ಟ್ಯಾಂಪೋ 1 ಮಂತಲ್ಲಿ ಓಡಿದೆ ಎಷ್ಟು, 4800 ಕಿಲೋಮೀಟ್ರ್ ಓಡಿದೆ. ಸೊ 4800 ಕಿಲೋಮೀಟ್ರದು ಟೋಟಲ್ ಎಷ್ಟಾಗ್ತದೆ ರೀ, ದಟ್ ಈಸ್ 1920. ಸೊ 1920 ರುಪೀಸ್ ಆಗ್ತದೆ. ಎಸ್. ಸೊ ಟೋಟಲ್ 4800 ಕಿಲೋಮೀಟ್ರದು ಆಯಿಲು ಮತ್ತು ಗ್ಯಾಸು. ಎಸ್, ವೆರಿ ಸಿಂಪಲ್ ಇಟ್ ಈಸ್. 100 ಕಿಲೋಮೀಟ್ರಿಗೆ ₹40 ಖರ್ಚಾಗಿದೆ ಅಂದಮೇಲೆ ಟೋಟಲ್ ಬಸ್ 1 ತಿಂಗಳು ಓಡಿದೆ, 4800 ಕಿಲೋಮೀಟ್ರ್ ಓಡಿದೆ. ಸೊ ಹಾಗಾದರೆ ಅದರದ್ದು ಎಷ್ಟಾಗ್ತದೆ, ಯಾಕಂತಂದರೆ ಟೋಟಲ್ ಕಿಲೋಮೀಟ್ರ್ ಮೇಲೇ ಏನು ಮಾಡಬೇಕು, ಆಯಿಲು, ಗ್ಯಾಸು, ಡೀಸೆಲನ್ನು ತಗೋಬೇಕು. ಸೊ ಹಿಂಗೆ ಕೊಟ್ಟಾಗ ನೀವು ಟೋಟಲ್ ಕಿಲೋಮೀಟರ್ಸನ್ನು ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟಲ್ಲಿ ಮಾಡ್ಕೋಬೇಕು. ಸೊ ಓಕೆ. ಸೊ ಅದ್ರ ಮೇಲೆ ಏನು ಮಾಡಿರಿ, ಈಗ ಆಯಿಲು, ಗ್ಯಾಸನ್ನು ಕ್ಯಾಲ್ಕುಲೇಷನಲ್ಲಿ ಮಾಡ್ಕೊರಿ. ದೆನ್ ನೆಕ್ಸ್ಟ್ ಈಸ್ ಮೇಂಟೆನೆನ್ಸ್ ಆಫ್ ಟೈರ್ ಆ್ಯಂಡ್ ಟ್ಯೂಬ್ಸ್. ಮೇಂಟೆನೆನ್ಸ್ ಆಫ್ ಟೈರ್ ಆ್ಯಂಡ್ ಟ್ಯೂಬ್ಸ್. ಸೊ ಮೇಂಟೆನೆನ್ಸ್ ಆಫ್ ಟೈರು ಮತ್ತು ಟ್ಯೂಬ್ಸು ಎಷ್ಟಿದ್ರೆ 1800 ಪರ್ ಮಂತ್. ಸೊ ಇಲ್ಲಿ ಪರ್ ಮಂತ್ ಕೊಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟ್ ತೊಗೋರಿ, ನೋ ಕನ್ವರ್ಟ್ ಇನ್ ಪರ್ ಅನಮ್. 1 ಇಯರ್ದು ಪರ್ ಅನಮ್ ಕೊಟ್ಟರೆ ಅದನ್ನು ಕನ್ವರ್ಟ್ ಮಾಡಬೇಕು 1 ತಿಂಗಳಿಗೆ. ಪರ್ ಮಂತ್ ಕೊಟ್ಟಿದ್ರೆ ದರ್ ಈಸ್ ನೋ ಇಶ್ಯೂ ಆರ್ ಇಯರ್. ಸೊ ಮೇಂಟೆನೆನ್ಸ್ ಆಫ್ ಟೈರ್ ಆ್ಯಂಡ್ ಟ್ಯೂಬ್ಸ್ ಎಲ್ಲಿ ಬರ್ತಾವೆ ರೀ, ಮೇಂಟೆನೆನ್ಸಲ್ಲಿ ಬರ್ತದೆ. ಎಸ್. ಮೇಂಟೆನೆನ್ಸ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ದಟ್ ಈಸ್ 1 ಮಂತ್ 1800 ಪರ್ ಅನ್ನಮ್ ಇದೆ, ಪರ್ ಮಂತ್ ಇದೆ, ಸಾರಿ. ದೆನ್ ನೆಕ್ಸ್ಟ್ ಈಸ್ ಸ್ಯಾಲರಿ ಆಫ್ ಡ್ರೈವರ್. ಸೊ 4800 ಪರ್ ಮಂತ್. ಸೊ ಪರ್ ಮಂತ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಸ್ಯಾಲ್ರಿ ಇತ್ತಂದರೆ ಫಿಕ್ಸ್ಡ್ ಚಾರ್ಜಸ್ ಆಗುತ್ತೆ, ವೇಜಸ್ ಇತ್ತಂದರೆ ರನ್ನಿಂಗ್ ಚಾರ್ಜಸ್ ಆಗ್ತದೆ. ಸೊ ಇಲ್ಲಿ ಸ್ಯಾಲ್ರಿ ಇದೆ, ಡ್ರೈವರ್ ಸ್ಯಾಲ್ರಿ 4800 ಪರ್ ಮಂತ್, 1 ತಿಂಗಳಿಗೆ 4800. ಎಸ್. ಸೊ ಸ್ಯಾಲರಿ ಟು ಡ್ರೈವರ್ that is 4800. okay. So next is sundry expenses 1160 per month. so ಇದು per month ಅಲ್ಲಿ ಇದೆ. ಸೊ per month ಇಲ್ಲಿ ಡೈರೆಕ್ಟ್ ತಗೋರಿ, per annum ಇದ್ದಾಗ per annum ಇತ್ತಂದರೆ 1 ಮಂತ್ ಕನ್ವರ್ಟ್ ಮಾಡಿರಿ. ಸೊ ಸ್ಯಾಂಡ್ರಿ ಎಕ್ಸ್ಪೆನ್ಸಸ್ ಅಂದರೆ ಅದು ಇದು. ಸೊ ಅದು ಏನಾಗುತ್ತೆ, ಫಿಕ್ಸ್ಡ್ ಚಾರ್ಜಸಲ್ಲಿ ಬರೀತೀವಿ ನಾವು. that is 1160. okay. So these are given. So everything, next is passenger kilometer and fare will be calculated from afterwards. So these are whatever given in the problem. Yes. So now we can make it a total here. May call it total operating cost. ಸೊ ಇದೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ ರೀ. ಸೊ ಎವ್ರಿಥಿಂಗ್ ಯು ಶುಡ್ ಮೇಕ್ ಇಟ್ ಟೋಟಲ್, ದಟ್ ಈಸ್
How much it is coming? 37,580. Okay, so total operating cost is 37,580. Yes, so that is 37,580. So now what do you want? Total passenger kilometer. So total passenger kilometer, what is on your formula here? So write it. Okay, the formula is number of buses into total passenger per kilometer. You should have to know about number of buses into trips into days into distance into sitting capacity into actual capacity utilized. So bus is run here morning as well as evening. So bus morning ಮತ್ತು ಈವ್ನಿಂಗ್ ಎರಡು ಓಡಿದೆ. ಸೊ ಫಸ್ಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಫ್ರಮ್ ದ ಮಾರ್ನಿಂಗ್ ಆ್ಯಸ್ ವೆಲ್ ಆಸ್ ಈವ್ನಿಂಗ್. ಮಾರ್ನಿಂಗ್ ಈವ್ನಿಂಗ್ ಎರಡು ಕ್ಯಾಲ್ಕುಲೇಷನ್ ಮಾಡಿರಿ. ನಂಬರ್ ಆಫ್ ಬಸ್ಸಸ್ ಈಸ್ 1. ಓಕೆ, ಟ್ರಿಪ್ಸ್ ಈಸ್ ಹೌ ಮೆನಿ ಟ್ರಿಪ್ಸ್? 2 ರೌಂಡ್ ಟ್ರಿಪ್ಸ್. ಸೊ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ವಾಟ್ ಈಸ್ ದೇ ಆರ್ ಗಿವೆನ್. ಸೊ it was 2 round trips in the morning also in the evening. So morning ಮತ್ತು ಈವ್ನಿಂಗ್ ಎರಡೆರಡು ರೌಂಡ್ ಟ್ರಿಪ್ಪು, ಮಾರ್ನಿಂಗ್ 2 ರೌಂಡ್ ಟ್ರಿಪ್ಪು, ಈವ್ನಿಂಗ್ 2 ರೌಂಡ್ ಟ್ರಿಪ್. ಅಂದರೆ ಎಷ್ಟಾಗುತ್ತೆ? 1 ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಸ್. ಸೊ ಹಾಗಾದರೆ 2 ರೌಂಡ್ ಟ್ರಿಪ್ ಅಂದರೆ ದಟ್ ಈಸ್ 4 ಟ್ರಿಪ್ಸ್. ಸೊ 1 ಬಸ್, ಇಟ್ ಈಸ್ ಆಲ್ಸೋ 4 ರೌಂಡ್ ಟ್ರಿಪ್ಸ್. ಸೊ ದಟ್ ಈಸ್ ಟ್ರಿಪ್ಸ್. ಯಾಕಂದರೆ 2 ರೌಂಡ್ ಟ್ರಿಪ್ ಇದೆ, ಮಾರ್ನಿಂಗು 2 ಇದೆ, ಈವ್ನಿಂಗು 2 ಇದೆ, ಅಂದರೆ 4 ಟ್ರಿಪ್ಸ್ ಆಗುತ್ತೆ. ಎಸ್, ದೆನ್ ಡೇಸ್. ಸೊ ಡೇಸ್ ಅಂದರೆ ಇಟ್ ಈಸ್ ರನ್ ಫ್ರಮ್ ದ ನವೆಂಬರ್. ಸೊ ಇದೇನಾಗಿದೆ? ಫಾರ್ ಆಲ್ ಡೇಸ್ ಆಫ್ ದ ಮಂತ್, ಈವ್ನಿಂಗ್ ಆ್ಯಸ್ ವೆಲ್ ಆ್ಯಸ್ ಮಾರ್ನಿಂಗ್, ಆಲ್ ದ ಡೇಸ್ ಆಫ್ ಮಂತ್. ಸೊ ಆಲ್ ದ ಡೇಸ್ ಆಫ್ ಮಂತ್ ಅಂದರೆ ನವೆಂಬರ್ ಎಲ್ಲ ಏನಾಗಿದೆ? ಬಸ್ ಓಡಿದೆ. ಸೊ ದಟ್ ಈಸ್ 40 ಡೇಸ್, ಸಾರಿ 30 ಡೇಸ್. 30 ಡೇಸ್ ಇಟ್ ಈಸ್. ನವೆಂಬರ್ ಈಸ್ 30 ಡೇಸ್. ಎಸ್, then distance. So distance, city distance ಎಷ್ಟೈತ್ರಿ? the distance should be for 20 kilometers. okay, so 20 kilometer ಕರೆಕ್ಟಾ? then sitting capacity ಎಷ್ಟೈತೆ ನೋಡ್ರಿ ಟೆಂಪೋದು. ಟೆಂಪೋ having the sitting capacity should be 20 seats. okay, so sitting capacity ಎಷ್ಟು? 20 seats. then actually capacity utilized. ಸೊ ಕೆಪಾಸಿಟಿ ಎಷ್ಟು ಯುಟಿಲೈಸ್ ಆಗಿದೆ ನೋಡ್ರಿ ಪ್ರಾಬ್ಲಮ್ದಲ್ಲಿ. ಎಸ್, ಸೊ ಫಸ್ಟು ಮಾರ್ನಿಂಗ್ generally 80% seats are occupied in the morning trip and 100% seats are in the evening trip. ಸೊ ಮಾರ್ನಿಂಗ್ ಟ್ರಿಪ್ಪಲ್ಲಿ ಎಷ್ಟು ಅಕ್ಯುಪೈಡ್ ಆಗಿದೆ ರೀ? 80% ಅಕ್ಯುಪೈಡ್ ಆಗಿದೆ. ಆಮೇಲೆ ಈವ್ನಿಂಗ್ ಟ್ರಿಪ್ಪಲ್ಲಿ ಎಷ್ಟು? 100%. ಸೊ ಮಾರ್ನಿಂಗಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ ರೀ? 80%. ಆಮೇಲೆ ಈವ್ನಿಂಗಲ್ಲಿ 100% ಸೀಟ್ ಯುಟಿಲೈಸ್ ಆಗಿದೆ. ಸೊ ನಾವು ದ ಟೋಟಲ್ ಕಾಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ಸೊ ಟೋಟಲ್ ಕಾಸ್ಟ್ ಎಷ್ಟು ಬರ್ತದೆ ರೀ? ಮಾರ್ನಿಂಗ್ದು 38,400. ಎಸ್, ದೆನ್ ಈವ್ನಿಂಗ್ ಈಸ್ 48,000. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟು ಬರ್ತದೆ ರೀ ಇದು? ಹೌ ಮಚ್ ಇಟ್ ಈಸ್? Total it is coming from 86,400. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟೈತೆ ಮಾರ್ನಿಂಗ್ ಆ್ಯಸ್ ವೆಲ್ ಆಸ್ ಈವ್ನಿಂಗ್ ಎರಡು ಪ್ಲಸ್ ಮಾಡಿದಾಗ 86,400. ಯಾಕಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಪ್ಲಸ್ ಮಾಡ್ಬೇಕು ರೀ. ಎಸ್, ಸೊ ದಟ್ ಈಸ್ 86,400. ಸೊ ನಾವು ಹ್ಯಾವ್ ಟು ಪುಟ್ ಇಟ್ ಫ್ರಮ್ ಹಿಯರ್. ಸೊ ದಟ್ ಈಸ್ 86,400. ಸೊ ಹಾಗಾದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟಾಗತ್ತೆ ನೋಡಿರಿ ಪ್ರಾಬ್ಲಮ್ದಲ್ಲಿ. ಸೊ ಟೋಟಲ್ how much it is coming? That is rupees 0.43. so it will be cost per passenger kilometer. ಅಂದರೆ 1 ಕಿಲೋಮೀಟ್ರಿಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್, 1 ಪ್ಯಾಸೆಂಜರ್ಗೆ 1 ಕಿಲೋಮೀಟ್ರಿಗೆ 43 ಪೈಸೆ ಏನಾಗುತ್ತೆ? ಕಾಸ್ಟ್ ವ್ಯಾಲ್ಯೂ ಆಗ್ತದೆ. ಸೊ ಈ ಥರ ಏನು ಮಾಡಬೇಕು? ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಕಂಡುಹಿಡಿಬೇಕು. ವೆರಿ ಸಿಂಪಲ್. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಆಮೇಲೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಈ ಫಾರ್ಮುಲಾ ಹಾಕಿ ಏನು ಮಾಡಿರಿ? ಪ್ರಿಪ್ರೇಷನ್ ಮಾಡಿರಿ. ಓಕೆ, ಸೊ ಫಸ್ಟ್ ಏನು ಸಾಲ್ವ್ ಮಾಡಿದ್ದೀವಿ ನಾವು? ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಸಾಲ್ವ್ ಮಾಡಿದ್ವಿ. ಸೊ ಮತ್ತೊಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಆಲ್ಸೋ ಫಿಕ್ಸ್ ಅಪ್ ಫೇರ್. ಸೊ ಫೇರ್ ಚಾರ್ಜಸ್ ಅಂದರೆ ನಾವು ಟಿಕೆಟ್ ಚಾರ್ಜಸನ್ನು ಎಷ್ಟು ಮಾಡಬೇಕು ಫ್ರಮ್ ದ ಡಿಸ್ಟೆನ್ಸ್ ಆಫ್ 2 ಸಿಟೀಸ್. ಸೊ ಅದರಲ್ಲಿ 25% ಏನಿರಬೇಕು? ಪ್ರಾಫಿಟ್ ಇರಬೇಕು. ಸೊ 25% ಪ್ರಾಫಿಟ್ ತೊಗೊಂಡು
ನಾವು ಎಷ್ಟು ಫೇರ್ ವ್ಯಾಲ್ಯೂನ ಫಿಕ್ಸ್ ಮಾಡಬೇಕು ಅಂದರೆ ಬಸ್ ಚಾರ್ಜ್ ಅಥವಾ ಟೆಂಪೋ ಚಾರ್ಜನ್ನು ಎಷ್ಟು ಫಿಕ್ಸ್ ಮಾಡಬೇಕು. ಅದ್ರಾಗ 25% ಏನಿರ್ಬೇಕು ರೀ ಪ್ರಾಫಿಟ್ ಇರಬೇಕು. ಸೊ ಅದನ್ನು ಹೆಂಗೆ ಮಾಡಬೇಕಂದ್ರೆ ಸೊ ದಟ್ ಈಸ್ ವಿಲ್ ಸಾಲ್ವ್ ಫ್ರಮ್ ದ್ಯಾಟ್ ಒನ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಫೇರ್ ಪ್ರೈಸಸ್ ಹಿಯರ್. ಸೊ ಫೇರ್ ಪ್ರೈಸಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ವೆರಿ ಸಿಂಪಲ್ ಇದೆ. ಸೊ ಫಸ್ಟ್ ಅಂದರೆ ನಾವು ಎಷ್ಟು ಟಿಕೆಟನ್ನು ಚಾರ್ಜ್ ಹಚ್ಚಬೇಕು, ಒಂದು ಪ್ಯಾಸೆಂಜರ್ಗೆ ಎಷ್ಟು ಚಾರ್ಜ್ ತೊಗೋಬೇಕು ಅದನ್ನು ಫಿಕ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಅದ್ರಾಗ 25% ಏನಿರಬೇಕು ಪ್ರಾಫಿಟ್ ಇರಬೇಕು. ಸೊ ಫಸ್ಟ್ ಏನು ಮಾಡಿರಿ, ಕಾಸ್ಟ್ ಪರ್ ಪ್ಯಾಸೆಂಜರ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂದರೆ ಒಂದು ಪ್ಯಾಸೆಂಜರ್ಗೆ 1 ಕಿಲೋಮೀಟ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ದಟ್ ಈಸ್ 0.43. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್. ಓಕೆ, ಒಂದು ಪ್ಯಾಸೆಂಜರ್ಗೆ ಟೋಟಲ್ ಕಾಸ್ಟ್ ಎಷ್ಟು ಆಗ್ತದೆ ರೀ, 0.43. ಸೊ ಈಗೇನು ಮಾಡಬೇಕು, ಇದು ಟೋಟಲ್ ಆ್ಯಕ್ಚುಲಿ ಇಷ್ಟು ಕಾಸ್ಟ್ ಆಗ್ತದೆ. ಸೊ ನಮಗೇನು ಬೇಕೀಗ, ನಾವು ಪ್ರಾಫಿಟ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ನಮ್ಮದು ಪ್ರಾಫಿಟ್ ಎಷ್ಟಿದೆ, 25% ಇದೆ. ಆ್ಯಡ್ ಪ್ರಾಫಿಟ್ 25%. ಎಸ್. ಸೊ ಟೋಟಲ್ ನಿಮ್ಮದು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟಿದೆ ರೀ, ಟೋಟಲ್ ಕಾಸ್ಟ್ ಎಷ್ಟಾಗಿದೆ ನಿಮ್ಮದು 0.43. ಕರೆಕ್ಟಾ. ಸೊ ಇದು ಆ್ಯಕ್ಚುಲಿ ಕಾಸ್ಟ್ ಆಗ್ತದೆ. ಸೊ ಇದ್ರಾಗ ಏನು ಮಾಡಬೇಕು, ನಿಮ್ಮದು ಪ್ರಾಫಿಟ್ ಏನಾಗಬೇಕು, ಆ್ಯಡ್ ಆಗಬೇಕು. ಯಾಕಂದರೆ ಪ್ರಾಫಿಟ್ ಇದನ್ನು ಆ್ಯಡ್ ಮಾಡಿನೇ ನಾವೇನು ಮಾಡ್ತೀವಿ, ಚಾರ್ಜನ್ನು ತೊಗೋತೀವಿ. ಸೊ ನಿಮ್ಮದು ಪ್ರಾಫಿಟ್ ಪೋರ್ಷನ್ ಎಷ್ಟಿದೆ, 25%. ಓಕೆ. ಸೊ ಹಾಗಾದರೆ 100%ಅಲ್ಲಿ ನಿಮ್ಮದು 25% ಪ್ರಾಫಿಟ್ ಇತ್ತಂದರೆ ನಿಮ್ಮದು ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ರೀ, 75%. ಕರೆಕ್ಟಾ. ಎಸ್. ಅಂದರೆ ಟೋಟಲ್ 100% ಕಾಸ್ಟಲ್ಲಿ 25% ನಿಮ್ಮದು ಪ್ರಾಫಿಟ್ ಆಯಿತು. ಸೊ 25% ಪ್ರಾಫಿಟ್ ಆದರೆ ನಿಮ್ಮದು ಕಾಸ್ಟ್ ಪ್ರೈಸ್ ಎಷ್ಟೈತೆ ರೀ, ದಟ್ ಶುಡ್ ಬಿ 75%. ಓಕೆ, 75% ಆಯಿತಾ. ಹಾಗಾದ್ರೆ ನಿಮ್ಮದು ಪ್ರಾಫಿಟ್ ಹೆಂಗೆ ಕಂಡು ಹಿಡಿಬೇಕಂದ್ರೆ, ಸೊ 25% ನಿಮ್ಮದು ಪ್ರಾಫಿಟ್ ಇದೆ ಔಟ್ ಆಫ್ 75% ಕಾಸ್ಟ್ ಇಂಟು 0.43. ಎಸ್. ಸೊ ನಿಮ್ಮದು 25% ಪ್ರಾಫಿಟ್ ಇದೆ. ಸೊ ಟೋಟಲ್ 100%ಅಲ್ಲಿ 25% ನಿಮ್ಮದು ಪ್ರಾಫಿಟ್ ಆತಂದರೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು ರೀ, 75%. ಕರೆಕ್ಟಾ. ಸೊ 25% ಪ್ರಾಫಿಟ್ ಇದ್ದಾಗ 75% ಕಾಸ್ಟ್ ಇರ್ತದೆ. ಆವಾಗ 0.43 ಆಯ್ತಂದರೆ ನಮ್ಮದು ಪ್ರಾಫಿಟ್ ಎಷ್ಟು ಪೋರ್ಷನ್ ಆಗ್ತದೆ ರೀ, 0.14. ಸೊ ಪ್ರಾಫಿಟ್ ಎಷ್ಟಾಗ್ತದೆ ನಿಮ್ಮದು, 0.43ಗೆ 25% ಪ್ರಾಫಿಟ್ ತೊಗೊಂಡಾಗ ನಿಮ್ಮದು ಪ್ರಾಫಿಟ್ ವ್ಯಾಲ್ಯೂ ಏನಾಗುತ್ತೆ, 14 ಪೈಸಾ. ಕರೆಕ್ಟ್. ಸೊ ಈಗೇನು ಮಾಡಬೇಕು, ಈ ಕಾಸ್ಟಲ್ಲಿ ನಿಮ್ಮದು ಪ್ರಾಫಿಟನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ, 0.57. ಚಾರ್ಜ್ ಟು ಬಿ ಫಿಕ್ಸ್. ಸೊ ಅಂದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ನೀವು ಎಷ್ಟು ತೊಗೋಬೇಕು, 43 ಪೈಸಾ ಜಾಗದಲ್ಲಿ ಎಷ್ಟು ತೊಗೋಬೇಕು, 57 ಪೈಸಾ ತೊಗೋಬೇಕು. ಯಾಕಂತಂದರೆ ನಿಮ್ಮದು 14 ಪೈಸಾ ಏನಿದೆ ಅದರಲ್ಲಿ ಪ್ರಾಫಿಟ್ ಇದೆ. ಕರೆಕ್ಟ್. ಸೊ ಹಾಗಾದರೆ ಸೊ ಟೋಟಲ್ ಬಸ್ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ರೀ, 20 ಕಿಲೋಮೀಟ್ರ್ ಓಡಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ 2 cities ಆರ್ 20 ಕಿಲೋಮೀಟರ್ಸ್. ಸೊ 20 ಕಿಲೋಮೀಟರ್ಸ್ಗೆ 1 ಕಿಲೋಮೀಟ್ರಿಗೆ 57 ರೂಪೀಸ್ ತೊಗೊಂಡ್ರೆ ಸೊ ನಿಮ್ಮದು ಟೋಟಲ್ ಕಾಸ್ಟ್ ಎಷ್ಟು, 11 ರೂಪೀಸ್ 4 ಪೈಸಾ. ಎಸ್. ಸೊ ದಿಸ್ ಅಮೌಂಟ್ ವಿ ಹ್ಯಾವ್ ಟು ಫಿಕ್ಸ್ ಫ್ರಮ್ ದ ಬಸ್ ಪೇರ್. ಎಸ್. ಸೊ ವೆರಿ ಸಿಂಪಲ್. ಫಸ್ಟ್ ಏನು ಮಾಡಿರಿ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ತೊಗೋರಿ. ಸೊ ಬಸ್ ಪ್ಯಾಸೆಂಜರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂದರೆ ಟೋಟಲ್ ಒಂದು ಪ್ಯಾಸೆಂಜರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಪರ್ ಕಿಲೋಮೀಟ್ರಿಗೆ. ಆಮೇಲೆ ಇದ್ರ ಮೇಲೆ ಏನು ಮಾಡಿರಿ, ನಿಮ್ಮದು ಪ್ರಾಫಿಟ್ ಪೋರ್ಷನ್ 25% ಆ್ಯಡ್ ಮಾಡಿರಿ. ಪ್ರಾಫಿಟ್ ಆ್ಯಡ್ ಆಗಬೇಕು. ಈ ಕಾಸ್ಟ್ ವ್ಯಾಲ್ಯೂದಲ್ಲಿ ಪ್ರಾಫಿಟ್ ಆ್ಯಡ್ ಆಗಬೇಕು. 100%ದಲ್ಲಿ 25% ನಿಮ್ಮದು ಪ್ರಾಫಿಟ್ ಇತ್ತಂದರೆ 75% ಏನಾಯಿತು, ಕಾಸ್ಟ್ ವ್ಯಾಲ್ಯೂ ಆಯಿತು. ಅಂದರೆ ಟೋಟಲ್ 75% ಕಾಸ್ಟ್ ಆಯಿತು. ಸೊ ಹಾಗಾದರೆ 25% ಪ್ರಾಫಿಟ್ ಇದ್ದಾಗ 75% ಏನಿದೆ ನಿಮ್ಮದು ಕಾಸ್ಟ್ ಇದೆ. ಹಾಗಾದರೆ ಟೋಟಲ್ ಕಾಸ್ಟ್ 43 ಪೈಸಾಗೆ ನಿಮ್ಮದು ಪ್ರಾಫಿಟ್ ಎಷ್ಟಾಯಿತು, 0.14. ಸೊ ಇದ್ರಾಗ ಇದನ್ನು ಏನು ಮಾಡಿರಿ, ಪ್ರಾಫಿಟನ್ನು ಆ್ಯಡ್ ಮಾಡಿರಿ. ಸೊ ಒಂದು ಕಾಸ್ಟ್ ಪರ್ ಪ್ಯಾಸೆಂಜರ್ಗೆ 57 ಪೈಸಾ ಹಚ್ತೀವಿ. ಹಾಗಾದರೆ 20 ಕಿಲೋಮೀಟ್ರ್ ಬಸ್ ಓಡಿತ್ತಂದರೆ ನೀವು ಒಂದು ಪ್ಯಾಸೆಂಜರ್ ಕಡೆಯಿಂದ ಎಷ್ಟು ತೊಗೋಬೇಕು, 11 ರೂಪಾಯಿ 4 ಪೈಸಾನ ತೊಗೋಬೇಕು. ಓಕೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಬಸ್ ಪೇರ್ ಹಿಯರ್. Okay. So like this same problem will be asking from the examination. Be careful.